ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ರು ಅನ್ಕೊಂತೀನಿ. ವೆಲ್ಕಮ್ ಟು ಮೈ ಚಾನಲ್. ನಾನು ಈ ವಿಡಿಯೋಲಿ ಇಮ್ಯುಡಿಟಿಫೈಯರ್ ಯಾವ ರೀತಿ ಮಾಡಬಹುದು ಕಡಿಮೆ ಖರ್ಚಿನಲ್ಲಿ ಅಂತ ತೋರಿಸ್ಕೊಡ್ತೀನಿ. ಅಂದ್ರೆ ಸ್ವಲ್ಪ ಮೆಕ್ಯಾನಿಕ್ ಪಾರ್ಟ್ಸ್ ನ ಯೂಸ್ ಮಾಡ್ಕೊಂಡು ನಾವೇ ಓನ್ ಆಗಿ ಮಾಡ್ಕೊಂಡು ಅದನ್ನ ಯಾವ ರೀತಿ ಮಾಡೋದಾಗ್ಲಿ ಅಥವಾ ಯಾವ ರೀತಿ ಕಂಟ್ರೋಲ್ ಮಾಡೋದಾಗ್ಲಿ ಎಲ್ಲ ತಿಳಿಸ್ಕೊಡ್ತೀನಿ ಈ ವಿಡಿಯೋಲಿ. ಕೊನೆವರೆಗೂ ನೋಡಿ. ಐ ಥಿಂಕ್ ಕನ್ನಡದಲ್ಲಿ ನಾನೇ ಈ ತರ ಫಸ್ಟ್ ವಿಡಿಯೋ ಮಾಡ್ತಿರೋದು ಅನ್ಸುತ್ತೆ. ಸೊ ನಿಮ್ಗೆ ಏನಾರ ಮುಂಚೆ ನೋಡಿದ್ರೆ ಕಮೆಂಟ್ ಹೊಡೀರಿ. ಸೊ ನೋಡೋಣ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಅಸೆಂಬಲ್ ಮಾಡೋಕೆ ಐಟಮ್ಸ್ ನ ಇಮ್ಯುಡಿಟಿಫೈಯರ್ ನ. ಇದ್ರ ಕೆಪಾಸಿಟಿ ಬಂದು ನಾನ್ ಮಾಡಕ್ ಹೊರಟಿರೋದು 3 ಲೀಟರ್ ಪರ್ ಅವರ್. ಸೊ ಇದು ಮಿಸ್ಟ್ ಮೇಕರ್ ನ ಯೂಸ್ ಮಾಡ್ಕೊಂತಿದೀನಿ ನಾನು. ಸೊ ಹೋದ್ ವಿಡಿಯೋಲಿ ಅಂದ್ರೆ ಅನ್ಬಾಕ್ಸಿಂಗ್ ಮಾಡಿದ್ದೆ ಇದ್ರದ್ದು. ಇದು ಏನು ಅಂತ ಹೇಳಕ್ ಹೇಳಿದ್ದೆ. ಇದು ಮಿಸ್ಟ್ ಮೇಕರ್ ಅಂತಾರೆ, ಸರಿನಾ? ಇದೇ ಮೈನ್ ಪ್ರಾಡಕ್ಟ್ ಅಂತಾನು ಹೇಳಿದ್ದೆ ನಾನು ನಿಮ್ಗೆ. ನೋಡಿ, ಇದೇ ಫೈನಲ್ ಪ್ರಾಡಕ್ಟ್. ಇದೇ ಮಿಸ್ಟ್ ಮೇಕರ್. ಇದು 6 ಹೆಡ್ ಇದೆ. 1 2 3 4 5. ಸೊ 2 ಹೆಡ್ಡಿಂದ 1 ಲೀಟರ್ ಪರ್ ಅವರ್ ಈಚಿಗೆ ಹಾಕುತ್ತೆ ಇದು ಫಾಗ್ನ. ಸೊ ಹಾಕಿರೋ ನೀರಿಗೆ. ಸೊ ಆಮೇಲೆ ಇದು 6 ಇದಾವಲ್ಲ, ಸೊ 3 ಲೀಟರ್ ಪರ್ ಅವರ್ ಇದು. ಸೊ ಇದು ಮೈನ್ ಪ್ರಾಡಕ್ಟ್. ಸೆಕೆಂಡ್ ಒನ್ ಇದನ್ನ ಗೆಸ್ ಮಾಡಿ ಅಂತ ಹೇಳಿದ್ದೆ ನಾನು. ಇಲ್ಲಿ ನೋಡ್ತಿರ್ಬೋದು ನೀವು. ಸೊ ಇದೇನಪ್ಪಾ ಅಂದ್ರೆ SMPS ಇದು. ಇದ್ರ ಕಾಸ್ಟ್ ಕೂಡ ಹೇಳಿದ್ದೆ, 5,000ದಿಂದ 6,000 ಪರ್ ಪೇರ್. ಸೊ ಇಂಡಿಯಾ ಮಟ್ಟಲ್ಲಿ ಸಿಗುತ್ತೆ. ಸೊ ನೀವು ಬೇಕು ಅಂದ್ರೆ ಹೋಗಿ ಸರ್ಚ್ ಮಾಡಿ ತಗೊಳ್ಳಿ. ಸೊ ನೋಡಿ, ಇವೆರಡು ಮೈನ್ ಪ್ರಾಡಕ್ಟು. ಸೊ ನಿಮಗೆ ಗೊತ್ತಿರೋ ಹಂಗೆ ನಾನು ಇಲ್ಲಿ ಯೂಸ್ ಮಾಡ್ತಿರೋದು ಬಕೆಟ್ ಯೂಸ್ ಮಾಡ್ತಿದ್ದೀನಿ, ಸರಿನಾ? ಸೊ ನಿಮಗೆ ಕಾಣಿಸ್ತಿರ್ಬೋದು ಈ ತರ ಬಕೆಟ್ ಯಾವ್ದೋ ಒಂದು ಹಳೇದ್ ತಗೊಂಡಿದ್ದೀನಿ. ಸೊ ಇದು ಕ್ಯಾಪ್ ಆಯ್ತಾ? ಸೊ ಈ ಕ್ಯಾಪಿಗೆ ನಾನು ಹೋಲ್ಗಳನ್ನ ಹಾಕೊಂಡಿದ್ದೀನಿ. ಸೊ ಈ ಪೈಪಲ್ಲಿಂದ ನಾನು ಫಾಗ್ನ ಈಚೆ ಕಳಿಸ್ತೀನಿ, ಸರಿನಾ? ಸೊ ಈ ಪೈಪ್ ತಕ್ಕಂಗೆ ಒಂದು ದೊಡ್ಡ ಹೋಲ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ. ನೋಡಿ, ಇದನ್ನು ಇಡಿಸ್ಬೋದು. ನೋಡಿ ಈ ತರ. ಇದಕ್ಕೆ ಫ್ಯಾನ್ ಹಾಕ್ಬೇಕು, ಸರಿನಾ? ಸೊ ಎಕ್ಸಾಸ್ಟ್ ಫ್ಯಾನ್ ಚಿಕ್ಕದ್ ಬರುತ್ತೆ ಕ್ರಾಂಪ್ಟಾನ್ದು. ಅದನ್ನ ಬೇಕಾದ್ರೆ ತಂದು ಹಾಕೋಬಹುದು. ಅಥವಾ ನೀವು ಈ ಕಂಪ್ಯೂಟರ್ ಒಳಗಡೆ ವೇಸ್ಟ್ ಕಂಪ್ಯೂಟರ್ ಯಾವ್ದಾರ ಇದ್ರೆ ಅದ್ರೊಳಗಡೆ ಫ್ಯಾನ್ ಇರುತ್ತೆ. ಸೊ ಚೆಕ್ ಮಾಡ್ಕೊಳ್ಳಿ ಓಡುತ್ತೆ ಹೆಂಗೆ ಅಂತ. ಸೊ ನನ್ನ ಹತ್ರ 2 ಫ್ಯಾನ್ ಇತ್ತು. ಇದ್ರ ಕೆಪಾಸಿಟಿ ಹೆವಿ ಸ್ಟ್ರಾಂಗ್ ಆಗಿದೆ. ಇದ್ರದ್ದು ಒಂದು ಚೂರು ಕಡಿಮೆ ಇದೆ. ಸೊ ಅದಕ್ಕೆ 2 ಫ್ಯಾನ್ ಯೂಸ್ ಮಾಡ್ತೀನಿ ಇದರಲ್ಲಿ. ಸೊ ನೀವು ಏನಾದ್ರು 1 ಹೆಡ್ ಅಥವಾ 2 ಹೆಡ್ ಅಂದ್ರೆ ಇದ್ರಲ್ಲಿ 6 ಹೆಡ್ ತಾನೇ ಇರೋದು. ಸೊ 2 ಹೆಡ್ ಯೂಸ್ ಮಾಡ್ತಿದ್ರೆ 1 ಫ್ಯಾನ್ ಸಾಕಾಗುತ್ತೆ. ಸೊ ಇದ್ರ ಕೆಪಾಸಿಟಿ ಸ್ವಲ್ಪ ಜಾಸ್ತಿ ಇದೆ ಅಂತೇಳಿ 2 ಫ್ಯಾನ್ ಹಾಕ್ತಿದ್ದೀನಿ. ಸಾಕು ಅನ್ಕೊಂತೀನಿ 2 ಫ್ಯಾನ್ ಹಾಕಿದ್ರೆ. ಸೊ ಯಾಕಂದ್ರೆ ಕಡಿಮೆ 6 ಹೆಡ್ ಮಾಡ್ತಿರೋದಲ್ವಾ ನಾನು. ಸೊ 6 ಹೆಡ್ಗೆ 2 ಫ್ಯಾನ್ ಹಾಕಂತ ಸಾಕು ಸಿಕ್ಕೋದು. ಸೊ ಇದು ಈ ತರ ಡಿಸೈಡ್ ಮಾಡ್ಕೊಂಡು ಈ ತರ ಹೋಲ್ ಮಾಡ್ಕೊಂಡಿದ್ದೀನಿ. ಸೊ ಅಕಾರ್ಡಿಂಗ್ ಟು ದಟ್ ಫ್ಯಾನ್, ಸರಿನಾ? ಸೊ ಈ ಫ್ಯಾನ್ ಇಲ್ಲಿ ಫಿಟ್ ಮಾಡಿ ಈಚ್ ಕಡೆಯಿಂದ. ಸೊ ಅದು ನಾನು ಮಾಡಿದ್ರೆ ಸೊ ಈಚ್ ಕಡೆ ಇರೋ ಗಾಡಿ ಒಳಗೆ ಕಳಿಸುತ್ತೆ. ಸೊ ಒಳಗೆ ಕ್ರಿಯೇಟ್ ಆಗಿರೋ ಫಾಗು ಈಚಿಗೆ ಬರುತ್ತೆ. ಸೊ ಹಿಂಗೆ ಇಮ್ಯುಡಿಟಿಫೈಯರ್ ವರ್ಕ್ ಆಗುತ್ತೆ, ಅಲ್ಟ್ರಾಸಾನಿಕ್ದು. ಸೊ ಇವಾಗ ಮೈನು ನಾನು ಇಲ್ಲಿಟ್ರೆ ಆಗುತ್ತೆ. ಸೊ ಇನ್ಸ್ಟಾಲ್ ಮಾಡುವ. ಇವಾಗ ಸ್ಕ್ರೂಗಳಿದೆ. ಸ್ಕ್ರೂಗಳು ಇದಕ್ಕೆ ಹಾಕ್ಬೇಕು. 1 ನಿಮಿಷ. ವಾಟ್ 1 ಆಂಪ್ಸ್ ಇದು. ಸೊ ಇದ್ರದ್ದು ಆಂಪ್ಸ್ ಬಂದು 0.6 ಇದೆ. ಇದ್ರದ್ದು ಬಂದು 0.14 ಸಮಥಿಂಗ್ ಏನೋ ಇದೆ. ಸೊ 2 ಮ್ಯಾನೇಜ್ ಮಾಡೋಣ. ಚೂರು ಹೆವಿ ಕರೆಂಟ್ ಆಗುತ್ತೆ, ಆಂಪ್ಸ್ ಜಾಸ್ತಿ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಹಾಕಾಯಿತು. ಟೆಸ್ಟ್ ಮಾಡೋಣ. ಸೊ ಬನ್ನಿ, ಇನ್ನೇನು ಫೈನಲ್ ಸ್ಟೇಜಿಗೆ ಬಂತು ನಮ್ಮ ಪ್ರಾಜೆಕ್ಟ್, ನೋಡೋಣ. ಸೊ ನೋಡ್ಬೋದು ಕಂಪ್ಲೀಟ್ ಸೆಟಪ್ ಈ ತರ ಬರುತ್ತೆ ಇಮ್ಯುಡಿಫೈಯರ್ದು. ಸೊ ನಂದು ಸೆಟಪ್ ಆಕ್ಚುಲಿ ಬಕೆಟಲ್ಲಿ ಮಾಡಿರೋದು. ಸೊ ನಿಮಗೆ ಇವಾಗ ಗೊತ್ತಾಗ್ತಿದೆ ಸೊ ಯಾವ ರೀತಿ ಮಾಡಿದ್ದೀನಿ ನಾನು ಅಂತ. ಸೊ ಇದು ಮಿಸ್ಟ್ ಮೇಕರ್ದು ವೈರ್ ಕನೆಕ್ಷನ್. ಇದು ಬಂದ್ಬಿಟ್ಟು SMPS ಕನೆಕ್ಟ್ ಆಗಿದೆ. 12 ವಾಟ್ ಕನೆಕ್ಟರ್ ಇದೆ ಇದು. ಸೊ ಅಂದ್ರೆ ರೆಡ್ಯೂಸರು DCಗೆ. ಸೊ
ಇದು AC ಕರೆಂಟ್ ಇಂದ DC ಗೆ ರೆಡ್ಯೂಸ್ ಮಾಡುತ್ತೆ. ಇದು ಡೈರೆಕ್ಟ್ ಕನೆಕ್ಟ್ ಫ್ಯಾನಿಗೆ ಆಗಿದೆ. ಸೊ 2 ಸ್ವಿಚ್. ಸೊ ಟೋಟಲ್ ಇದು ಪೈಪು, ಯಾಕಂದ್ರೆ ಇದು ಫಾಗ್ ಈಚೆ ಬರಕ್ಕೆ ಇದರಿಂದ. ಸೊ ಇದನ್ನ ತೆಗಿಯೋಣ ಒಂದು ನಿಮಿಷ. ಆಮೇಲೆ ಅದ್ರ ಮೇಲ್ಗಡೆ ವೈಟ್ ಕಾಣಿಸ್ತಿದಿಲ್ಲ, ಅಲ್ಲಿವರೆಗೂ ಮಾತ್ರ ನೀರ್ ಹಾಕ್ಬೇಕು ನಾವು. ಅಲ್ಲಿವರೆಗೂ ನೀರ್ ಹಾಕಿ ಅಲ್ಲಿವರೆಗೂ ಇರಂಗೆ ಕಂಟಿನ್ಯೂಸ್ ನಾವು ನೋಡ್ಕೋಬೇಕು. ಅದಕ್ಕೆ ಆಟೋಮೆಟಿಕ್ ಕಟ್ ಲೆವೆಲ್ ಬರುತ್ತೆ, ಅಮೆಝಾನ್ ಅಲ್ಲಿ ಸಿಗುತ್ತೆ, ನೀವು ತಗೊಂಡ್ ಹಾಕೋಬಹುದು. ನಾನು ಮ್ಯಾನ್ಯುವಲಿ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ, ಆಮೇಲೆ ಆಟೋಮೆಟಿಕ್ ಮಾಡ್ತೀನಿ, ಅದನ್ನು ಹೇಳ್ತೀನಿ. ಬನ್ನಿ ಸ್ಟಾರ್ಟ್ ಮಾಡಿ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇದಕ್ಕೆ ಇವಾಗ ನೀರ್ ಹಾಕ್ಬೇಕು, ಹಾಕೋಣ. ನೋಡ್ಬೋದು ಇವಾಗ ನೀರ್ ಹಾಕಿದೀನಿ ನಾನು. ಏನಾ ಇವಾಗ ಫಸ್ಟು ನಾನು ಫ್ಯಾನ್ ಆನ್ ಮಾಡಲ್ಲ, ಫಾಗ್ ಕ್ರಿಯೇಟ್ ಆಗ್ತಿದೆ. ಸೊ ಇದ್ರ ಒಳಗಡೆಯಿಂದ ಈಚೆಗೆ ಬರೋಕ್ಕೋಸ್ಕರ ನಾವು ಈ ಫ್ಯಾನ್ ನ ಯೂಸ್ ಮಾಡ್ತೀವಿ. ಇವಾಗ ನಾನು ಫ್ಯಾನಿಗೆ ಸ್ವಿಚ್ ಹಾಕ್ತೀನಿ ನೋಡಿ. ಸೊ ನೋಡಿ ಯಾವ ರೀತಿ ಬರ್ತಾ ಇದೆ. ಯಾವ ರೀತಿ ಫಾಗ್ ಬರ್ತಾ ಇದೆ ನೋಡಿ. ನೋಡಿ ಇದೇ ಪ್ರಾಸೆಸ್ಸು ಹ್ಯೂಮಿಡಿಟಿಫೈಯರ್ದು. ಸೇಮ್ ಇದೊಂದು 13,000 ಆಗುತ್ತೆ. ಸೊ ಎಲ್ಲ ರೆಡಿಮೇಡ್ ತಗೋಬೇಕು ಅಂದ್ರೆ ಈ ತರ ಪಾರ್ಟ್ಸ್ ತಗೊಂಡು ಮಾಡ್ಕೊಂಡ್ರೆ ಒಂದು 6,000 ಒಳಗಡೆ ಆಗುತ್ತೆ. ಸೊ ಅರ್ಧ ದುಡ್ಡು ಉಳಿಯುತ್ತೆ. ಸೊ ನಿಮಗೆ ಬಿಟ್ಟಿದ್ದು ಯಾವ ರೀತಿ ಮಾಡ್ಕೊತೀರ ನೀವು ಅಂತ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.